ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋರಾಜ್ ಮಾತಾಡ್ತಾ ಇದ್ದೀನಿ. ಲೈಫಲ್ಲಿ ಏನು ವರ್ಕೌಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡೋದು, ಮನೆಗಿದ್ರೆ ಬೈತಾರೆ ಕೆಲ್ಸಕ್ಕೆ ಹೋಗೋ ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ವ್ಲಾಗ್ ಮಾಡ್ತೀನಿ ಅಂತ ಬರೋದು, ಇಲ್ಲಿ ಪಾರ್ಕ್ ಒಳಗಡೆ ಕೂತ್ಕೊಳೋದು, ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ಸಂಜೆ ಮನೆಗೆ ಹೋಗೋದು, ವ್ಲಾಗ್ ಮಾಡಿದೆ ಅಂತ ಹೇಳೋದು. ಸೊ ನೋಡಿ, ಕಾಡುಗುಡಿ ಪಾರ್ಕ್ ಒಳಗಡೆ ಇದ್ದೀನಿ. ಗೈಸ್ ಪ್ರಾಬ್ಲಮ್ ಏನಂದರೆ, ನನಗೆ ಬೇರೆ ಕಡೆ ಕೆಲಸ ಮಾಡೋಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ನಾನು ಕೆಲಸ ಮಾಡೋದೇ ಇಲ್ಲ. ನಾನು ಒಂದು ಆ್ಯಕ್ಟರ್ ಆಗಬೇಕು, ಇಲ್ಲ ಡ್ಯಾನ್ಸ್ ಬರುತ್ತೆ, ಅದು ಬಿಟ್ಟರೆ ವ್ಲಾಗ್ ಮಾಡ್ತೀನಿ. ನಮ್ಮ ಅಣ್ಣದ ರೆಸ್ಟೋರೆಂಟ್ ಇದೆ, ಸೊ ಅಲ್ಲೇ ನಾನು ಹೋಗ್ತಾಯಿಲ್ಲ. ಏನು ಪ್ರಾಬ್ಲಮ್ ಅಂದರೆ, ಇಷ್ಟು ದಿನ ನಾನು ಹೋಗಿ ನಮ್ಮದು ಅಂತ ಮಾಡ್ತಾಯಿದ್ದೆ. ಈಗ ಸಂಬಳ ಕೊಡ್ತೀನಿ ಮಾಡು ಅಂತ ಬೇರೆ ಹೇಳ್ತಾಯಿದ್ದಾರೆ. ಸೊ ಹಂಗೆಲ್ಲ ನಾನು ಕೆಲಸ ಒಂಥರ ಮಾಡೋಕ್ಕೆ ನಂಗೆ ಅಲ್ಲೂ ಇಷ್ಟ ಇಲ್ಲ. ಸೊ ನೋಡಿ ಗೈಸ್, ಇಲ್ಲೇ ಮೊನ್ನೆ ಡ್ಯಾನ್ಸ್ ವಿಡಿಯೋ ಮಾಡಿದ್ದು ಮತ್ತು ಶಾರ್ಟ್ ಫಿಲಮ್ ಕೂಡ ಇಲ್ಲೂ ಮಾಡಿದ್ರೆ ನೋಡಿ. ವಾಕಿಂಗ್ ಮಾಡೋರು ಆಲ್ಮೋಸ್ಟ್ ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಇಲ್ಲೇ ಅವರ ಹುಡುಗರು. ಪಾಪ ಅವ್ರನ್ನೆಲ್ಲ ಏನಕ್ಕೆ ತೋರಿಸೋದು ಅಂತ ಸುಮ್ಮನೆ ಹಾಕ್ಬಿಟ್ಟೆ. ನೋಡಿ ಗೈಸ್, ಜರ್ಮನ್ ಶಾಪರ್ ಇದೆ ಅಲ್ಲಿ. ಹಾಯ್ ನೋಡಿ ಹೆಂಗಿದೆ ಹಬ್ಬ, ನೋಡೋದನ್ನೇ ಸೈಕಾತೈತೆ. ಎಲ್ಲರೂ ಬಿಚ್ಕೊಂಡು ಬಂದ್ಬಿಡ್ತೈತೆ ಅನ್ಸೈತೆ. ನೋಡ್ಕೊಂಬಿಡಿ, ಸಕ್ಕತ್ತಾಯಿತು. ನಾನು ನೋಡೋದನ್ನೇ ಭಯ ಆಗ್ತಿದೆ. ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋರಾಜ್ ಮಾತಾಡ್ತಾ ಇದ್ದೀನಿ. ಲೈಫಲ್ಲಿ ಏನು ವರ್ಕೌಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡೋದು, ಮನೆಗಿದ್ರೆ ಬೈತಾರೆ ಕೆಲ್ಸಕ್ಕೆ ಹೋಗೋ ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ವ್ಲಾಗ್ ಮಾಡ್ತೀನಿ ಅಂತ ಬರೋದು, ಇಲ್ಲಿ ಪಾರ್ಕ್ ಒಳಗಡೆ ಕೂತ್ಕೊಳೋದು, ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ಸಂಜೆ ಮನೆಗೆ ಹೋಗೋದು, ವ್ಲಾಗ್ ಮಾಡಿದೆ ಅಂತ ಹೇಳೋದು. ಸೊ ನೋಡಿ, ಕಾಡುಗುಡಿ ಪಾರ್ಕ್ ಒಳಗಡೆ ಇದ್ದೀನಿ. ಕಾಡುಗುಡಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಪಾರ್ಕ್ ಇದೆ. ಸೊ ಇಲ್ಲಿ ಬಂದಿದ್ದೀನಿ. ಬನ್ನಿ ಹೆಂಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಓಹೋ ಟೈಮ್ ಸ್ಪೆಂಡ್ ಆಗಬೇಕಷ್ಟೆ ಯಾವ ಸದ್ಯಕ್ಕೆ. ಗೈಸ್ ಪ್ರಾಬ್ಲಮ್ ಏನಂದರೆ, ನನಗೆ ಬೇರೆ ಕಡೆ ಕೆಲಸ ಮಾಡೋಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ನಾನು ಕೆಲಸ ಮಾಡೋದೇ ಇಲ್ಲ. ನಾನು ಒಂದು ಆ್ಯಕ್ಟರ್ ಆಗಬೇಕು, ಇಲ್ಲ ಡ್ಯಾನ್ಸ್ ಬರುತ್ತೆ, ಅದು ಬಿಟ್ಟರೆ ವ್ಲಾಗ್ ಮಾಡ್ತೀನಿ. ನಮ್ಮ ಅಣ್ಣದ ರೆಸ್ಟೋರೆಂಟ್ ಇದೆ, ಸೊ ಅಲ್ಲೇ ನಾನು ಹೋಗ್ತಾಯಿಲ್ಲ. ಏನು ಪ್ರಾಬ್ಲಮ್ ಅಂದರೆ, ಇಷ್ಟು ದಿನ ನಾನು ಹೋಗಿ ನಮ್ಮದು ಅಂತ ಮಾಡ್ತಾಯಿದ್ದೆ. ಈಗ ಸಂಬಳ ಕೊಡ್ತೀನಿ ಮಾಡು ಅಂತ ಬೇರೆ ಹೇಳ್ತಾಯಿದ್ದಾರೆ. ಸೊ ಹಂಗೆಲ್ಲ ನಾನು ಕೆಲಸ ಒಂಥರ ಮಾಡೋಕ್ಕೆ ನಂಗೆ ಅಲ್ಲೂ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಐ ಆಮ್ ಹಿಯರ್ ಅಟ್ ಕಾಡುಗುಡಿ ಪಾರ್ಕ್. ಬನ್ನಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ಹೋಗೋಣ ಅಷ್ಟೇ. ಒಂದು ಟೂರ್ ಥರ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಪಾರ್ಕ್ ಆಲ್ಮೋಸ್ಟ್ ಅರ್ಧದಿಂದ ಬಂದಿದ್ದೀನಿ. ಇಲ್ಲೂ ಒಂದು ಎಂಟ್ರಿ ಗೇಟ್ ಇದೆ ಸೆಂಟ್ರಲ್ಲಿ, ಚೆನ್ನಾಗಿದೆ. ಬಂದು ಯಾರ್ಯಾರು ಕಾಲೇಜ್ಗೆ ಹೋಗಲ್ಲ, ಬಂಕ್ ಹಾಕ್ತಾರೋ, ಅಥವಾ ಈ ವಯಸ್ಸಾಗಿರೋರೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ, ಅದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ವಾಕಿಂಗ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿ ರೈಲ್ವೆ ಸ್ಟೇಷನ್ ಬೇರೆ ಇದೆ ಪಕ್ಕದಲ್ಲಿ. ಅಲ್ಲೇನಾದರೂ ಟ್ರೈನ್ ಸ್ವಲ್ಪ ಲೇಟ್ ಆಯಿತು ಅಂದರೆ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಬೋದು. ಆ್ಯಂಡ್ ಚಿಲ್ಡ್ರನ್ಸ್ ಮಕ್ಕಳು ಆಡೋದಕ್ಕೆ ಕೂಡ ಚೆನ್ನಾಗಿದೆ ಈ ಪಾರ್ಕಲ್ಲಿ. ನೋಡಿ ಫಸ್ಟು ನಮ್ಮದು ಡ್ಯಾನ್ಸ್ ಕ್ಲಾಸ್ ಅಲ್ಲಿತ್ತು, ಆ ಸೈಡ್ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿತ್ತು. ಸೊ ಅಲ್ಲಿಂದ ಅವಾಗವಾಗ ಇಲ್ಲಿ ಏನಾದರೂ ಜಿಮ್ನಾಸ್ಟಿಕ್ಸು ಸ್ಟಂಟ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಬರ್ತಾಯಿದ್ರೆ. ಸೊ ತುಂಬ ಮಕ್ಕಳು ಆಡೋದಕ್ಕೆಲ್ಲ ಚೆನ್ನಾಗಿದೆ. ನೋಡಿ ಮಕ್ಕಳು ಆಡ್ತಾ ಇದ್ದಾರೆ. ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನಾನು ಇಷ್ಟು ದಿನ ಡೈಲಿ ಏನು ಮಾಡ್ತಾಯಿದ್ದೆ ಅಂದರೆ, ಬಂದು ಬೇಜಾರಾದಾಗೆಲ್ಲ ಬಂದು ಇಲ್ಲೇ ಬಂದು ಒಂದು 2 hours 3 hours ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ತಾಯಿದ್ದೆ. ಸೊ ಇವತ್ತು ಬಂದ್ಬಿಟ್ಟು ಅದನ್ನೇ ವ್ಲಾಗ್ ಥರ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ ಎಲ್ಲರೂ ಕೂತ್ಕೊಂಡು ಪಾಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಎಲ್ಲದು ಇನ್ನೊಂದು ಪಾರ್ಕ್ ಇದೆ, ಹೆಂಗೆ ತೋರಿಸ್ತೀನಿ.
ಹಂಗೆ ಕನ್ಮಂಗ್ಲದಲ್ಲಿ ಇನ್ನೊಂದು ಪಾರ್ಕ್ ಇದೆ. ಇಲ್ಲಿ ಇಲ್ಲೊಂದು ಅವರ್ ಟೈಮ್ ಸ್ಪೆಂಡ್ ಮಾಡಿ ಬೋರ್ ಆಯ್ತು ಅಂದರೆ ಮತ್ತೆ ನಾನು ಅಲ್ಲಿ ಹೋಗ್ತಾಯಿದ್ದೆ. ಬನ್ನಿ ಅದನ್ನು ತೋರಿಸ್ತೀನಿ. ಇದು ಪಾರ್ಕ್ ಅಂತೂ ಮಸ್ತಾಗಿದೆ ನೋಡಿರಿ. ಈ ಸರೌಂಡಿಂಗ್ ಇರೋರು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ, ಏನಾದರೂ ಬೇಜಾರಾದಾಗ ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ನೊಂದು ಮಕ್ಕಳನ್ನ ಕರ್ಕೊಂಬರ್ಬೋದು ಅಂದರೆ ಆರಾಮಾಗಿ ಇಲ್ಲಿ ಬರ್ಬೋದು. ಕಾರವಾಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಿಂದೆಗಡೆ, ರೈಲ್ವೆ ಸ್ಟೇಷನ್ ಅಪೋಸಿಟು. ಸೊ ನೋಡಿ ಎಂಟ್ರೆನ್ಸ್ ನೋಡಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಬಸ್ ಇಲ್ಲೇ ಇದ್ದಿದ್ದು. ಇದರಲ್ಲಿ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಅಂಡರ್ಗ್ರೌಂಡಲ್ಲಿ ಬೇಸ್ಮೆಂಟಲ್ಲಿ ಈ ಬಿಲ್ಡಿಂಗಲ್ಲಿ. ಸೊ ಈಗಿಲ್ಲ, ಇಲ್ಲೇ ಬಂದು ಗಾಡಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಬಂದಿರ್ತಾಯಿದ್ರೆ. ಆಲ್ಮೋಸ್ಟ್ ಇಲ್ಲಿರೋ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ ಬಂಕ್ ಹಾಕ್ದಾಗ ಇಲ್ಲಿ ಬರ್ತಾರೆ. ನಾನು ನೋಡ್ತಾ ಇದ್ದೆ, 1-2 ಸಲ ಗೊತ್ತಿರೋರು ಬಂದ್ಬಿಟ್ರು, ಹಂಗೆ ಎದ್ದು ಹೋಗ್ಬಿಟ್ಟೆ, ಏನೋ ಸುಮ್ಮನೆ ಬಂದೆ ಅಂತ. ಓಕೆ ಗಾಯ್ಸ್, ಇದು ಆಯಿತು. ಇನ್ನೊಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಕನ್ಮಂಗ್ಲ ಟ್ರಿಪ್ ಪಾರ್ಕ್, ಅದು ತೋರಿಸ್ತೀನಿ, ಟೂರ್. ಯಾರಾದರೂ ನೋಡ್ತಾ ಇದ್ರೆ ಏನಾದರೂ ಐಡಿಯಾ ಕೊಡ್ರಿ, ಯಾವ ಥರ ವ್ಲಾಗ್ ಮಾಡೋಣ, ಏನು ಎತ್ತ ಅಂತೆಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ನನಗೆ ವರ್ಕ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸೇ ಮಾಡಬೇಕು. ಓಕೆ ಗೈಸ್, ನೋಡಿ ಗೈಸ್, ಜರ್ಮನ್ ಶಾಪರ್ಡ್ ಇದೆ ಅಲ್ಲಿ. ಹಾಯ್ ನೋಡಿ ಹೆಂಗಿದೆ, ಹಬ್ಬ ನೋಡೋದನ್ನೇ ಸೈಕಾದೈತೆ. ಎಲ್ಲರೂ ಬಿಚ್ಕೊಂಡು ಬಂದ್ಬಿಡ್ತೈತೆ ಅನ್ಸೈತೆ, ನೋಡ್ಕೊಂಬಿಡಿ, ಸಕ್ಕತ್ತಾಯಿತು. ನಾನು ನೋಡೋದನ್ನೇ ಭಯ ಆಗ್ತಿದೆ ಗೈಸ್. ಇನ್ನೊಂದು ಪಾರ್ಕ್ ಹತ್ರ ಬಂದಿದ್ದೀನಿ, ಇದು ಕನ್ಮಂಗ್ಲ ಲೇಕ್ ಪಾರ್ಕು, ತೋರಿಸಿ ನೋಡಿ. ಇದೇ ಕನ್ಮಂಗ್ಲ ಲೇಕ್ ಪಾರ್ಕ್. ನಾನು ಆ ಪಾರ್ಕಲ್ಲಿ ಡೈಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಇಲ್ಲಾಂದರೆ ಈ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬನ್ನಿ ಒಳಗಡೆ ಪೂರ್ತಿ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು, ಫಸ್ಟ್ ಒಂದು ಗೇಟ್ ಕೊಟ್ಟಿದ್ದಾರೆ, ಅಲ್ಲಿ ಎಂಟ್ರೆನ್ಸ್ ಇದು ನೋಡಿ. ಇಲ್ಲಿ ನಾವು ಒಂದು ಶಾರ್ಟ್ ಫಿಲಮ್ ಕೂಡ ಶೂಟ್ ಮಾಡಿದ್ರೆ, ಎಕ್ಸಾಕ್ಟ್ ಜಾಗ ಯಾವುದಂತ ತೋರಿಸ್ತೀನಿ. ಮೊನ್ನೆ ಸಾಂಗ್ ಕೂಡ ಶೂಟ್ ಮಾಡಿದ್ದೀರಿ ನೋಡಿ. ಸೊ ಇಲ್ಲಿಂದ 2 ವೇ ಇದೆ, ಇನ್ನೊಂದು ಗೇಟ್ ಹತ್ರ ಹೋಗುತ್ತೆ, ಇನ್ನೊಂದು ಒಳಗಡೆಯಿಂದ ಹೋಗುತ್ತೆ ನೋಡಿ. ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೂ ಚೆನ್ನಾಗಿದೆ ಇದ್ರೊಳಗಡೆ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಫೋಟೋ ಶೂಟ್ ಸಕ್ಕತ್ತಾಗಿ ಮಾಡಿಸ್ಬೋದು. ಆ್ಯಂಡ್ ಮಕ್ಕಳು ಆಡೋದಕ್ಕೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಮಕ್ಕಳೆಲ್ಲ ಆಡ್ಬೋದು. ಸೊ ಬನ್ನಿ, ಹೆಂಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದು ನೋಡಿ, ಮೊನ್ನೆ ಡ್ಯಾನ್ಸ್ ವಿಡಿಯೋ ಕೂಡ ಇಲ್ಲೇ ಮಾಡಿದ್ದು. ಹುಡುಗರೆಲ್ಲ ಪಾಪ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ ನೋಡಿ. ಇಲ್ಲೇ ಶಾರ್ಟ್ ಫಿಲಮ್ ಮಾಡಿದ್ದು ನೋಡಿ ಗೈಸ್. ಇಲ್ಲೇ ಮೊನ್ನೆ ಡ್ಯಾನ್ಸ್ ವಿಡಿಯೋ ಮಾಡಿದ್ದು, ಮತ್ತು ಶಾರ್ಟ್ ಫಿಲಮ್ ಕೂಡ ಇಲ್ಲೇ ಮಾಡಿದ್ರೆ ನೋಡಿ. ವಾಕಿಂಗ್ ಮಾಡೋರು ಆಲ್ಮೋಸ್ಟ್ ಕಾಲೇಜುಗಳು ಬಂಕ್ ಹಾಕ್ಬಿಟ್ಟು ಇಲ್ಲೇ ಅವರ ಹುಡುಗರು, ಪಾಪ ಅವ್ರನ್ನೆಲ್ಲ ಏನಕ್ಕೆ ತೋರಿಸೋದು ಸುಮ್ಮನೆ ಹಾಕ್ಬಿಟ್ಟೆ. ಚೆನ್ನಾಗಿದೆ ಫೋಟೋಶೂಟ್ಗೆ. ಅಲ್ಲೂ ಒಂದು ಕಪಲ್ಸ್ ಎಲ್ಲ ವಾಕ್ ಮಾಡ್ತಾಯಿದ್ದಾರೆ, ಅವರೇನೋ ಪ್ರೈವೇಸಿಗೆ ಬಂದಿರ್ತಾರೆ. ಇಲ್ಲಿ ನಾನು ವೀಡಿಯೋ ಹಾಕ್ಬಿಟ್ಟು ಆಮೇಲೆ ಮತ್ತೆ ಅಣ್ಣ ನಮ್ಮ ಮನೆಗೆ ಗೊತ್ತಾಗ್ಬಿಡ್ತು, ವೀಡಿಯೋ ಡಿಲೀಟ್ ಮಾಡಿ ಅಂತ ಲಾಸ್ಟ್ 2 ಸಲ ಹಂಗೆ ಡಿಲೀಟ್ ಮಾಡಿಸಿದ್ದಾರೆ. ಸೊ ಈ ಸಲ ರಿಸ್ಕ್ ತೊಗೊಳೋದು ಬೇಡ, ನಾರ್ಮಲ್ ವ್ಲಾಗ್ ಚೆನ್ನಾಗಿರುತ್ತೆ ಎಲ್ಲ ಇದು ಮಾಡೋದು ನೋಡಿ. ಅಲ್ಲೊಂದು 2 ಕಪಲ್ ಇದ್ದಾರೆ, ಇಲ್ಲಿಂದ ಯಾರಿಗೋ ಕಾಣಿಸಲ್ಲ ಅಂತ ಹೋಗಿ ಅಲ್ಲಿ ಪ್ರೈವೇಸಿ ಕೂತ್ಕೊಂಡಿದ್ದಾರೆ. ನಾವು ಹೋದರೆ ಅಲ್ಲಿ ಪಾಪ ಅವ್ರು ಅನ್ಕಂಫರ್ಟಬಲ್ ಆಗಿಬಿಡ್ತಾರೆ. ಬಿಸಿಲು ಬೇರೆ ಹೆವಿ ಇದೆ ಇಲ್ಲಿ ಇವಾಗ. ಆಲ್ಮೋಸ್ಟ್ ಪಾರ್ಕ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ, ಇನ್ನು ಅಲ್ಲಿ ಹೋದರೆ ಬೇಜಾರು ನೋಡಿ. ಯಾರ್ಯಾರು ನೋಡ್ತಾಯಿದ್ರು ಅವರೆಲ್ಲ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಮನೇಲಿ ಸುಳ್ಳು ಹೇಳಿ ಬರ್ತಾಯಿದ್ದೀನಿ, ಅಲ್ಲಿ ಹೋಗ್ತಾಯಿದ್ದೀನಿ, ಇಲ್ಲಿ ಹೋಗ್ತಾಯಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಬಾಯ್, ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.